ಇವಾಗ ನಾವು ರಾಮರಸಂ ರಸದೌತಣ ಅಂತ ಹೇಳಿ ನಾವು ಫುಡ್ ಆರ್ಡರ್ಸ್ ಕೂಡ ತೊಳಕ್ ಶುರು ಮಾಡ್ತಾ ಇದೀವಿ. ಇದು ಜೋಳದ ರೊಟ್ಟಿ, 2 ಜೋಳದ ರೊಟ್ಟಿ. ಇವತ್ತು ಹೀರೆಕಾಯಿ, ಹಸಿ ಟೊಮೆಟೊ ಚಟ್ನಿ, ಕ್ಯಾಪ್ಸಿಕಮ್ ಮಸಾಲ, ವಾಂಗಿಬಾತು, ಮತ್ತೆ ಇಲ್ಲಿ ನಾವು ಒಂದು ಸ್ಯಾಲೆಡ್ ಕೊಡ್ತೀವಿ. ಸುಬ್ಬರಾಯ ದಾಸರು ಅಂತ ಹೇಳಿ ದೇವರಾಂತರ್ಗದಲ್ಲಿ ಪರಮಪ್ರಿಯ ಶ್ರೀ ಸುಬ್ಬರಾಯ ದಾಸರ ಮೊಮ್ಮಗಳು ನಾನು. ಇದಾಗಿದೆ. ಎಷ್ಟು ಬೇಗ ಆಗೋಯ್ತು, ಕಬ್ಬಣದ ಬಾಣ್ಲಿ ಆಗಿರೋದ್ರಿಂದ ತುಂಬಾ ಚೆನ್ನಾಗಿ ಹೀಟ್ ರಿಟೇನ್ ಆಗತ್ತೆ. ಪುಡಿ ರೆಡಿ ಆಗಿದೆ. ಇದಕ್ಕೆ ಒಣಕೊಬ್ಬರಿ ನಾನು ಕೊನೆಯಲ್ಲಿ ಹಾಕಿ ರುಬ್ಬಿದೀನಿ ಒಂದ್ ರೌಂಡ್. ಇಲ್ಲಿ ಕಲ್ಲಿನ ಪಾತ್ರೆ, ಕಲ್ಮರ್ಗೆ ಅಂತಾರೆ ಇದಕ್ಕೆ, ಕಲ್ಮರ್ಗೆ. ಇನ್ನೊಂದು ವಿಶೇಷತೆ ಏನಂದ್ರೆ ಹೆಲ್ತ್ ತುಂಬಾ ಒಳ್ಳೇದು. ಅರ್ಧದಷ್ಟು ಬೇಯ ಟೈಮಲ್ಲೇ ಹಾಕ್ಬೇಕು. ಹುಣಸೆ ಹುಳಿ ಜೊತೆನಲ್ಲೇ ಬೇಯ್ಬೇಕದು, ಅನ್ನ ಮತ್ತೆ ಬೇಳೆ. ನೋಡಿ ಹೆಂಗೆ ತಕ ಕುದೀತಾ ಇದೆ. ಅದು ಕಲ್ಲಿನ ಪಾತ್ರೆ ಅಂತಾರಲ್ಲ ಹಂಗೆ. ವೀಕ್ಷಕರೇ, ಇದೇ ಬಿಸಿಬೇಳೆ ಭಾತ್ ಆಗಿರೋದು, ಮುಂದೆ ಹೋಗಿ ತರಕಾರಿ ಭರಿತ ಆಗಿರೋದು. ಬಟ್ ಇದು ಒರಿಜಿನಲ್. ನೋಡಿ ಇವಾಗ ಇಲ್ಲಿರೋ ಹೀಟು ಇನ್ನು ಕುದಿಸ್ತಾನೆ ಇದೆ ಅದನ್ನ. ನಿಂತಲ್ಲೇ 150 ವರ್ಷದಿಂದ ಹೋಗ್ಬಿಡ್ತೀರಿ ನೀವು. ಅವತ್ತಿನ ದೇವಸ್ಥಾನದ ಒಂದು ಪ್ರಸಾದ, ಅವತ್ತಿನ ಮನೆಗಳಲ್ಲಿ ಸಿಗುವ ರುಚಿ ಇವತ್ತು. ಸಂಪೂರ್ಣ ರೆಸಿಪಿಯನ್ನು ಮನೆ ರಸದೂಟ ಯೂಟ್ಯೂಬ್ ಚಾನೆಲ್ ಅಲ್ಲಿ ನೋಡಿ.